ಹಾಯ್ ಹಲೋ ಗೆಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಆ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಗಾಯ್ಸ್, ನಾವು ಸಲಾಡ್ ಡೇಸಿಂದ ಒಂದು ಸಲಾಡ್ನ ಆರ್ಡ್ರ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದು. ಇದರ ಪ್ರೈಸ್ ಬಂದು 300 ರೂಪೀಸ್. ಬಟ್ ದೊಡ್ಡ ಬೌಲ್ ಇದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಇವಾಗ ಪುಟ್ಟ ಟೇಸ್ಟ್ ಮಾಡಿ ಹೇಳ್ತಾನೆ. ಓಪನ್ ಮಾಡು. ಪರವಾಗಿಲ್ಲ, ನೀನೇ ಮಾಡು. ಶಿವ, ನೀ ತಿನ್ನಮ್ಮ. ನೀ ಚೆನ್ನಾಗಿದ್ದಂಗೆ. ಸರಿ, ನನ್ನೇ ತೋರಿಸಿ. ಇವಾಗ ಏನೋ ಇದು ವೈಟ್ ಏನೋ ಅಲ್ಲ, ಅದು ಮೈನಸ್. ಅದು ಮಯೋನೀಸ್. ಗೊತ್ತಿದ್ದು ಬಿಲ್ಡಪ್ ಕೊಡೋದು. ಅದರಲ್ಲಿ ಮೊಸರು ಇದೆ. ಮೊಸರು ಇರೋದು ಇತ್ತು, ವಿತೌಟ್ ಮೊಸರು ಇರೋದು ಇತ್ತು. ನಾನು ಇದು ಮಯೋನೀಸು ಇಟ್ಟಿರ್ತೀನಿ. ನೋಡ್ಬೋದು ಕ್ವಾಂಟಿಟಿ ಯಾವ ತರ ಇದೆ ಅಂದ್ಬಿಟ್ಟು. ಏನದು ಟೇಸ್ಟ್ ಅಂತೂ ಗೊತ್ತಿಲ್ಲ. ಇದ್ರಲ್ಲಿ ಏನೇನಿದೆ ಅಂದ್ರೆ ಇದನ್ನ ತೋರಿಸು. ಕಾರ್ನ್ ಇದೆ, ಈರುಳ್ಳಿ, ಟೊಮೆಟೊ, ಇದು ರಾಜ್ಮಾ ಇದೆ, ಮತ್ತೆ ಕ್ಯಾಪ್ಸಿಕಮ್ ಇದೆ, ಮತ್ತೆ ಕ್ಯಾಬೇಜ್ ಇದೆ. ಇದೇನೋ ಎಳ್ಳಿಂದ ಮಾಡಿರೋದು, ಇದೇನು ಗೊತ್ತಿಲ್ಲ ನನಗೆ. ಇದು ಏನೋ ಇದ್ರ ಥರ ಇದೆ, ಏನೋ ಮೇ ಬಿ ಆಲೂಗಡ್ಡೆ ಇದು ಇರಬೇಕು. ಇದು ಆ ಥರ ಫ್ರೈ ಮಾಡಿ ಅದು ಹಾಕಿದ್ದಾರೆ, ಗೊತ್ತಿಲ್ಲ. ಇದ್ರ ಒಳಗಡೆ ಏನಿದೆ ಅಂದರೆ ಮೇಯ್ನು ಇದಿದೆ. ಇದೇನಿದು ಸಬ್ಜಾ ಬೀಜ, ನವಣೆ ಅಂತ ಅಂತಾರಲ್ಲ, ಅದು ಇದು ನವಣೆ ಅದಿದು. ಸೊ ಇದೊಂದು ಹೆಲ್ದಿ ನವಣೆ ಅಂತಾರೆ, ಏನಂತಾರೋ ನನಗೆ ಗೊತ್ತಿಲ್ಲ. ಇದು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಥರ ಇದೆ. ಮೀನು ಮೊಟ್ಟೆ ಅದು ಇಲ್ಲ. ಇದನ್ನ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡೋ ಅಂಥದ್ದು. ಇದು ಆ್ಯಕ್ಚುಲಿ ಇದು ಡಯಟ್ ಫುಡ್ಡು. ನೀನು ದಪ್ಪ ಇದೆಯಲ್ಲ, ಅದಕ್ಕೆ ಡಯಟ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ಒಂದ್ಸಲ ನೀನು ಟೇಸ್ಟ್ ಮಾಡೋಣ ಅಂತ ಅಂದಲ್ಲ, ಅದಕ್ಕೋಸ್ಕರ ತರಿಸಿದ್ ನಾನು, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಬಟ್ ಇದು ಹೆಲ್ದಿ. ಆಯಿಲಿ ತಿನ್ನೋದ್ಕಿಂತ ಇದು ತಿನ್ನೋದ್ಕಿಂತ ಇದು ಹೆಲ್ದಿವೆ. ಇದೇನೋ ಇದು ನಾನು ಎಳ್ಳೆಲ್ಲ ಹಾಕಿದ್ದಾರೆ ಅಂತಂದ್ರೆ ಇದು ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತೈತೆ. ಗಮ್ಮ ಬಾಯಲ್ಲಿ ನೀರು ಬರ್ತೈತೆ. 300 ರೂಪಾಯಿ ಕೊಟ್ಟಿಲ್ವಾ ಬಾಯಲ್ಲಿ ನೀರು ಬರೋಕ್ಕೆ? ಇದನ್ನ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಇದು ಮಯೋನೀಸ್ ಹಾಕೊಳ್ಳೋಣ, ನೋಡೋಣ ಚೆನ್ನಾಗಿ. ಬೇಡ, ಫಸ್ಟ್ ಹಂಗೆ ಟೇಸ್ಟ್ ಮಾಡು. ಫಸ್ಟ್ ಇವಾಗ ಹಂಗೇನೆ ತಿಂತಾ ಇದ್ದೀನಿ. ಫಸ್ಟ್ ಇದೇನಿದು ಅಂತ ಫಸ್ಟ್ ಇದನ್ನು ತಿಂತೀನಿ, ನೋಡೋಣ. ನನಗಂತೂ ಅದೇನು ಅಂತ ಗೊತ್ತಿಲ್ಲ. ಮತ್ತೆ ಏನಕ್ಕೆ ತಿಂದೆ? ನಂಗೆ ಗೊತ್ತಾಗಿಲ್ಲ. ಒಂಥರ ಚೆನ್ನಾಗೈತೆ. ಇವಾಗ ಇದನ್ನು ತಗೊಳ್ಳೋಣ. ನಾನು ಬಿಸಿ ಇರುತ್ತೆ ಅಂತ ಅಂದ್ಕೊಂಡೆ, ತಣ್ಣಗೈತೆ. ಚೆನ್ನಾಗೈತೆ, ನಿಜವಾಗ್ಲೂ ಸೂಪರ್ ಆಗಿದೆ. ಅದು ಇದು ಏನೇನೋ ಬೇಡದಿರೋದಕ್ಕಿಂತ ಇದನ್ನ ತರ್ಸ್ಕೊಂಡು ತಿನ್ಬೋದು. ನಿಜವಾಗ್ಲೂ ಚೆನ್ನಾಗೈತೆ, ಮಾತ್ರ ಟೇಸ್ಟಿ ಆಗೈತೆ. ಡೈಲಿ 300 ರೂಪಾಯಿ ಅಂದ್ರೆ ಎಷ್ಟಾಯ್ತು? ನೀನು ಡೈಲಿ ಅಲ್ಲಪ್ಪ, ಯಾವಾಗಾದ್ರೂ ತಿನ್ಬೇಕು ಅನ್ಸಿದಾಗ. ಇವಾಗ ಮಯೋನೀಸ್ ಹಾಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಮಯೋನೀಸ್ ಇಷ್ಟ ಇಲ್ಲ. ಇದು ಮೊಸರು, ಇದು ಮಯೋನೀಸ್ ಅಲ್ಲ. ಮನೆಯಲ್ಲಿ ಹಾಲು ಒಡ್ಡೋಗ್ಬಿಟ್ಟಿದೆ ಗಾಯ್ಸ್, ಅದಕ್ಕೆ ನಮ್ಮಮ್ಮ ಪನ್ನೀರ್ ಮಾಡ್ತಾ ಇದ್ದಾರೆ. ಪನ್ನೀರ್ ಹಾಲು ಒಡೆದೋಗಿಲ್ಲ ಅಂದರೆ ಕಾಫಿ
ಹಾಲು ಹೊಡೆದೋದ್ರೆ ಪನ್ನೀರು ಎಷ್ಟಾಯ್ತಲ್ಲ. ಇಷ್ಟು ಬುದ್ಧಿ ಉಪಯೋಗಿಸಿನೇ ಈ ತರ ಹೋಗಿ ಮಾಡ್ಬಿಟ್ಟು ಎಲ್ಲರಿಗೂ ಆಳತ್ತಿದ್ದು. ಇಷ್ಟೊಂದು ಬುದ್ಧಿ ಒಳ್ಳೇದಲ್ಲ ಅಂತಾರಲ್ಲ, ಅದಂತೂ ಪಕ್ಕ. ಅತಿ ಅತಿ ಬುದ್ಧಿ ಉಪಯೋಗಿಸ್ಬಾರ್ದು ಅಂತನ ನಂತರ ಇರ್ಬೇಕು ಅಂತ. ಅಲ್ಲ, ನಾವು ಅದೇ ನಿಂತರ ಆಗ್ಬಾರ್ದು. ನಿಂತರ ಏನಂತಾರೆ ಗೊತ್ತಾ ಜನ, ಮಾಡಿಸ್ಕೊಂಡು ಏನು ಮಾಡಿಲ್ಲ ಅಂತ ಹೇಳ್ತಾರ. ಅಷ್ಟೊಂದು ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ಹಿಂಗೆ ಆಗೋದು. ಲಾಸ್ಟಲ್ಲಿ ಈ ಥರ ಮೂರ್ನಾಮ ದೊಡ್ಡ ಬಹುಮಾನ ಕೊಡ್ತಾರ. ಎಲ್ಲಿಗೆ? ಕೋರ್ಟ್ ಮೆಟ್ಲು ಹತ್ತಿಸ್ತಾರ. ಇದು ನನ್ಗೆ ಆಗ್ಬೇಕಾಗಿದ್ದೆ ಇದು. ಹೌದಾ? ಹೌದು. ಏನ್ ಮಾಡಕ್ಕಾಗಲ್ಲ ಬಿಡು. ಆದ್ರೆ ಅಪ್ಪ ಅಮ್ಮ ಇದ್ರೆ ಇನ್ನೂ ಚೆನ್ನಾಗಿ ನೋಡೋರು. ಆವಾಗ ಹಸ್ಬೇಕಿತ್ತು ಅವರು. ಅವಾಗ ಹಸಿದ್ರೆ ಇನ್ನೂ ಅವರು ತೃಪ್ತಿ ಪಟ್ಬಿಡೋರು. ಈ ಮಕ್ಕಳು, ಇಂಥ ಮಕ್ಕಳು ಎಷ್ಟಕ್ಕೂ ಸಾರ್ಥಕ ಅಂತ ತೃಪ್ತಿ ಪಟ್ಬಿಡೋರು. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ? ಅಲ್ಲ, ನನ್ನಲ್ಲಿ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ನಡೆದಿರೋದು ಹೇಳ್ತಾ ಇದ್ದೀನಿ. ನಾನೇನು ತಪ್ಪು ಹೇಳ್ತಾ ಇದ್ದೇನಾ? ಇಲ್ಲ ಅಲ್ಲ, ಅದೇ ನೀನು ಹೇಳ್ತಾ ಇದ್ದೆ ನಿನ್ನಷ್ಟು ಬುದ್ಧಿ ಉಪಯೋಗಿಸೋದು ಬೇಡ ಅಂತ. ನಿಂತರ ನಂತರ ಆಗೋದು ಬೇಡ, ಯಾರೋ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಡಿ ಅಂತ. ಗೈಸ್, ಏನಕ್ಕೆ ನಮ್ಮಮ್ಮ ಇಷ್ಟೊಂದೆಲ್ಲ ಹೇಳ್ತಾ ಇದೆ ಅಂದರೆ, ನಮ್ಮ ಅಮ್ಮದೊಂದು ದೊಡ್ಡ ಸ್ಟೋರಿ ಆಗ್ಬಿಟ್ಟೈತೆ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ಒಂದು ವ್ಲಾಗಲ್ಲಿ ಹೇಳಿಸ್ತೀನಿ. ಯಾರು ಅತಿ ಬುದ್ಧಿವಂತಿಕೆ ತೋರಿಸ್ಬಾರ್ದು. ಅದು ಎಲ್ಲ ಅದರಲ್ಲೂ ಅತಿ ಬುದ್ಧಿವಂತಿಕೆ ಅಂತಲ್ಲ, ಯಾರಿಗೆ ಗೊತ್ತು ಈ ಥರ ಆಗುತ್ತೆ ಅಂತ, ಅಲ್ವಮ್ಮ? ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ನಾನೇ ಈ ಕೆಲಸ ಮಾಡ್ತೀನಿಲ್ಲ. ಹೌದು, ನಂಗೇನು ಗೊತ್ತಿತ್ತು ಈ ತರ ನಂಬಿಕೆ ದ್ರೋಹ ಜನಗಳು ಇರ್ತಾರ, ಈ ತರನೂ ಮಾಡ್ತಾರ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ದೆ ಯಾರು ಮಾಡ್ತಾರ. ಅದೇನೆ, ಈ ಕಡೆ ದುಡ್ಡು ಏನೋ ದುಡ್ಡು ದಂಡ, ಕಾಸು ಗೇಡು ತಲುಗಳು. ಅದೇ ಅಂತ ಹೇಳ್ತಾರ ಗಾದಿನ. ಅದು ನಮ್ಗೆ ಹೇಳಕ್ ಬರಲ್ಲ ಸರಿಯಾಗಿ. ನಾನು ಹೇಳ್ತಾ ಇರೋದು ಇವಾಗ. ಎಲ್ಲಿ ತೋರ್ಸು ಇವಾಗ. ಇದೇ ಪನ್ನೀರ್ ರೆಡಿ. ಒಂಡೆ ಪನ್ನೀರ್. ಈಗ ಹುಳಿ ಇಟ್ಬಿಟ್ಟು ಪನ್ನೀರ್ ಮಾಡಿದೆ, ಹಾಗೆ ಜನ ಮಾಡೋದು. ಇವಾಗ ಹಾಲ್ಗ ನಿಂಬೆ ಹುಳಿ ಹಿಂಡದ್ನಲ್ವಾ, ಅದೇ ತರ ಜನ ಜೀವನದಲ್ಲೂ ಆಗೋದು ಹಂಗೇನೆ. ಅದಕ್ಕೆ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಯಾರನ್ನೂ ಅತಿಯಾಗಿ ನಂಬಾರ್ದು ಅಲ್ವಾ? ಲೈಫಲ್ಲೇ ನಂಬಕ್ಕಾಗಲ್ಲ. ಹೌದು. ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಬೇಕು. ಅದಾದ ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಇದು ಹುರಿಯೋ ಅಷ್ಟರಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ, ಸಂಬಂಧದ ಬಗ್ಗೆ. ಏನಕ್ಕೆ ಈ ಒಂದು ಸಂಬಂಧ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ವ್ಲಾಗಲ್ಲಿ ನಮ್ಮಮ್ಮ ಅವ್ರಿಗೇನೋ ಸ್ವಲ್ಪ ಬೇಜಾರಾಗಿದೆ, ಅದ್ರ ಬಗ್ಗೆ ಹೇಳ್ಕೊಂಡಿದ್ರು. ಯಾವಾಗಲೂ ಅಷ್ಟೇ, ಸಂಬಂಧ ಅಡುಗೆ ರೀತಿ ಇರುತ್ತೆ. ನಾವು ಅಡುಗೆಗೆ ಏನೇನು ಹದವಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಅಡುಗೆ ಇರುತ್ತೆ. ಏನಾದರೂ ಒಂದು ಮಿಸ್ಟೇಕ್ ಆದ್ರೂ, ಒಂದು ಹೆಚ್ಚು ಕಡಿಮೆ ಆದ್ರೂ ಆ ಅಡುಗೆ ಹಾಳಾಗ್ಬಿಡುತ್ತೆ. ಸೊ ಅದನ್ನು ನಾವು ಮತ್ತೆ ಸರಿ ಮಾಡ್ಕೊಬೋದು. ಬೇಡ ಅಂದರೆ ಇನ್ನೊಂದು ಬೇರೆ ಅಡುಗೆನ ಮಾಡ್ಕೊಬೋದು. ಆದರೆ ಸಂಬಂಧ ಆ ರೀತಿ ಇರೋದಿಲ್ಲ. ಒಂದು ಸತಿ ಮನಸ್ಸು ಒಡೆದ್ಮೇಲೆ ಮತ್ತೆ ಒಡೆದ ಗಾಜನ್ನ ಸೇರ್ಸೋಕ್ಕಾಗತ್ತಾ? ಅದೇ ರೀತಿ ಸಂಬಂಧನೂ ಕೂಡ ಅಷ್ಟೇ. ಒಂದು ಸತಿ ಒಡೆದ್ಮೇಲೆ ಮತ್ತೆ ಸೇರ್ಸೋಕ್ಕಾಗಲ್ಲ. ಅದಕ್ಕೆ ನನ್ನ ಪ್ರಕಾರ ಏನು ಗೊತ್ತಾ, ಇರೋವರೆಗೆ ನಾವು ಇರೋವರೆಗೆ ಎಲ್ಲ ಜೊತೆಗೂ ಚೆನ್ನಾಗಿರಬೇಕು. ನಾವು ಸತ್ತ ಮೇಲೆ ನಾವು ಏನೂ ತಗೊಂಡು ಹೋಗಲ್ಲ. ಎಷ್ಟೇ ಕೋಟಿ ಇದ್ರೂ ಅಷ್ಟೇ, ಏನಿಲ್ಲ ಅಂದ್ರೂ ಅಷ್ಟೇ, ನಾವು ಏನನ್ನೂ ನಾವು ತಗೊಂಡು ಹೋಗಲ್ಲ. ಆದರೆ ಚೆನ್ನಾಗಿದ್ಕೊಂಡು ಏನೇನೋ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಸೊ ಅದೇ ರೀತಿ ಇವಾಗ ನಮ್ಮ ಲೈಫಲ್ಲೂ ಕೂಡ ಒಂದಷ್ಟು ಸಂಬಂಧಗಳು ದೂರ ಆಗಿಬಿಟ್ಟಿದೆ. ಆದರೆ ಮರೆತುಬಿಟ್ಟು ಇರ್ತೀವಿ ಅಂತ ಅಂದ್ಕೊಳ್ಳೋದು
ಅಂತ ಮರೆತುಬಿಟ್ಟು ಇರ್ತೀವಿ ಅಂತ ಅನ್ಕೋಬೋದು. ಆದರೆ ಅಷ್ಟು ಸುಲಭವಾಗಿ ನಾವು ಯಾವುದೇ ಒಂದು ಸಂಬಂಧನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಾಯಿ ಮಾತಿಗೆ ಹೇಳಿದ್ರೂ ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಕ್ಷಣದಲ್ಲಾದ್ರೂ ಅದು ನಮಗೆ ನೆನಪಾಗೇ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ದೂರ ಆಗಬೇಕು ಅಂತ ಇದ್ದರೆ ದೂರ ಆಗೇ ಆಗಬೇಕಾಗತ್ತೆ. ಇವಾಗ ಈರುಳ್ಳಿ ಅದೆಲ್ಲ ಇದಾದಮೇಲೆ ಇವಾಗ ನಾನು ಕ್ಯಾಬೇಜ್‌ನ ಹಾಕ್ಕೊಂಡಿದ್ದೀನಿ. ಕ್ಯಾಬೇಜ್‌ಗೆ ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನ ಇತ್ತೀಚೆಗೆ ನಾನು ತಿಳ್ಕೊಂಡಿರೋದು ಇನ್ನು ಮೇಲೆ ಕಲ್ತ್ಕೊಬೇಕಾಗಿರೋದೇನು ಅಂತಂದರೆ, ಚೆನ್ನಾಗಿರೋರ ಜೊತೆಗೆ ಚೆನ್ನಾಗಿರಬೇಕು. ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಬೇಕು. ಆದರೆ ಇಲ್ಲದೇ ಇರೋದು ಮತ್ತೊಂದು ಅದನ್ನೆಲ್ಲ ಹೇಳ್ಕೊಂಡು ತಿರುಗಾಡೋದು ನನಗಿಷ್ಟ ಆಗಲ್ಲ. ಯಾಕಂತಂದರೆ ಅನವಶ್ಯಕವಾಗಿ ಮಾತಾಡಿದ್ರೆ ನಮಗೇನು ಕೋಟಿ ಸಿಕ್ಬಿಡಲ್ಲ ಅಲ್ವಾ? ಚೆನ್ನಾಗಿದ್ದರೆ ಚೆಂದ, ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಮುನ್ಸಾದ್ರೆ ಅವ್ರನ್ನ ನೋಡೋಕ್ಕೂ ನಾವು ಏನು ನಾವು ದೂರ ಹೋಗ್ತೀವಂತ ಏನು ಲಂಡನ್ಗೇನೋ ಕಾಣಬಾರ್ದ ಜಾಗಕ್ಕಂತೂ ನಾವು ಯಾವತ್ತೂ ಹೋಗೋಕ್ಕಾಗಲ್ಲ. ಅವ್ರ ಮಧ್ಯೆನೇ ಇರಬೇಕು. ಆದರೆ ಯಾಕೆ ಜಗಳ? ಈಗ ಅವ್ರ ಜೊತೆಗೆ ಇರಬೇಕು. ಈಗ ಅವ್ರು ನಮ್ಮನ್ನು ನೋಡ್ಬೇಕು, ನಾವು ಅವ್ರನ್ನ ನೋಡಬೇಕು, ನಾವು ಅವ್ರ ಜೊತೆಗೆ ಮಾತಾಡಬೇಕು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೋತೀವಿ ಅಂದಾಗ ಸುಮ್ಮನೆ ಏನಕ್ಕೆ ಜಗಳ? ಮಾತುಕತೆಯಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೋದು. ಆದರೆ ಅದಕ್ಕಿಂತ ಜಾಸ್ತಿ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಸಂಬಂಧ ಕಳ್ಕೊಬೇಕಾಗತ್ತೆ ಅಷ್ಟೇ. ಕಳ್ಕೊಳ್ಳೋಕ್ಕೆ ಅಂದರೆ ಕೆಲವೊಬ್ಬರಿಗೆ ಕಳ್ಕೊಳ್ಳೋದು ಈಸಿ ಆಗಿರುತ್ತೆ ಅನಿಸುತ್ತೆ. ಬಟ್ ನನ್ನ ವಿಷಯದಲ್ಲಿ ಆ ಥರ ಅಲ್ಲ. ನನಗೆ ಜಾಸ್ತಿ ಅಂತಂದರೆ ಅಷ್ಟು ಸುಲಭವಾಗಿ ನಾನು ಯಾವುದೇ ಸಂಬಂಧನೂ ಕಳ್ಕೊಳ್ಳೋಕೆ ನನಗೆ ಇಷ್ಟಪಡಲ್ಲ. ನಾನು ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಸಾಂಬಾರಿಗೆ ಯಾವ್ದು ಯೂಸ್ ಮಾಡ್ತೀರಾ ಆ ಸಾಂಬಾರು ಪೌಡರ್ನ ಹಾಕ್ಕೊಬೋದು. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಬೇಕಂದರೆ ಇದಕ್ಕೆ ಬೇರೆ ವೆಜಿಟೇಬಲ್ಸ್‌ನೂ ಹಾಕ್ಕೊಬೋದು. ಇಲ್ಲ ಅಂದರೆ ಇಲ್ಲ. ಇದೇ ಥರ ಮಾಡ್ಕೊಬೋದು. ಒಂಥರ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್‌ಗೆ. ಮತ್ತು ಪಟ್ ಅಂತ ಆಗ್ಬಿಡುತ್ತೆ. ಯಾವುದಾದ್ರೂ ಲಂಚ್ ಬಾಕ್ಸ್ ಮಾಡೋರ್ಗಂತೂ ಗೊತ್ತಿರುತ್ತೆ. ದಿನ ಏನು ಮಾಡೋದು ಅನ್ನೋದೊಂದು ತಲೆನೋವಿರುತ್ತೆ. ಸೊ ಅದರಿಂದ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಸೊ ಒಂದೊಂದೇ ಅದನ್ನೇ ಮಾಡೋದಕ್ಕಿಂತ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮನೇಲೂ ಇವತ್ತೇನು ಡಿಫ್ರೆಂಟ್ ಆಗಿದೆ ಟೇಸ್ಟ್ ಮಾಡೋಣ ಅದೊಂದು ಇದು ಬರುತ್ತೆ. ಇಲ್ಲಾಂದರೆ ಫುಡ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಮಕ್ಳಿಗಾದ್ರೂ ಅಷ್ಟೇ, ನಮಗಾದ್ರೂ ಅಷ್ಟೇ. ಯಾವಾಗಲೂ ಡಿಫ್ರೆಂಟಾಗಿ ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿರಬೇಕು. ಇರೋರ ಜೊತೆ ಚೆನ್ನಾಗಿರಬೇಕು. ಇನ್ಮೇಲೆ ನನ್ನ ಲೈಫಲ್ಲಿ ಏನಪ್ಪ ಅಂತಂದರೆ ನಾನು ತಿಳ್ಕೊಂಡಿರೋದು ಚೆನ್ನಾಗಿರೋರ ಜೊತೆ ಚೆನ್ನಾಗಿರಬೇಕು. ನಮ್ಮವ್ರ ಜೊತೆ ಇರೋದಕ್ಕಿಂತ ಯಾರೋ ಮೂರನೇ ವ್ಯಕ್ತಿಗಳ ಜೊತೆ ಚೆನ್ನಾಗಿದ್ದರೆ ಒಂದು ಸಮಾಧಾನ. ಅದೇನು ಜಗಳ ಆ ಥರದ್ದೇನೂ ಆಗಲ್ಲ. ಎಷ್ಟು ಬೇಕಷ್ಟು ಶೇರ್ ಮಾಡ್ಕೋಬೋದು. ಇಲ್ಲಾಂದರೆ ಆರಾಮಾಗಿರ್ಬೋದು. ಈ ನಮ್ಮವ್ರ ಜೊತೆ ಜಗಳ ಆಡಿಕೊಂಡು ಇಲ್ಲದೇ ಇರೋದನ್ನೆಲ್ಲ ಮಾತಾಡಿಕೊಂಡು ಮತ್ತೆ ಜೊತೆಗೆ ನೋಡಿದಾಗ ಮಾತಾಡೋಕ್ಕೆ ಮನಸ್ಸು ಬರಲ್ಲ. ಆ ಥರ ಮುಂದೆ ಒಂದು ಹಿಂದೆ ಒಂದು ಮಾಡಿಕೊಂಡು ಅಥವಾ ಚೆನ್ನಾಗಿ ಇದ್ಕೊಂಡು ಅವ್ರ ಬಗ್ಗೆ ಬೇರೆಯವ್ರ ಜೊತೆಗೆ ಮಾತಾಡ್ಕೊಂಡಿರೋದು ಅದು ನನ್ನ ಕ್ಯಾಟಗರಿ ಅಲ್ಲ. ಅದು ನನಗಿಷ್ಟ ಆಗಲ್ಲ. ಸೊ ನಾನು ಅಂಥವ್ರ ಜೊತೆ ನಾನು ಇರೋಕ್ಕೂ ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಿಂದ ಏನೋ ಒಂದು ಬೇರೆ ಇದೆ. ಅದನ್ನು ಇವಾಗಂತೂ ಹೇಳ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ಒಂದು ವಿಷಯನ ನಾನು ಶೇರ್ ಮಾಡ್ಕೊತೀನಿ. ನನ್ನ ಲೈಫಲ್ಲಾಗಿರಲಿ ಅದು ಒಂದು ದೊಡ್ಡ ಒಂದು ಪಾಠ ಕಲ್ತ್ಬಿಟ್ಟಿದ್ದೀನಿ ನಾನು. ಇಷ್ಟು ವರ್ಷ ನನಗೆ ಈ ಥರ ಆಗುತ್ತೆ ಅನ್ನೋದೊಂದು ತಲೆಯಲ್ಲೂ ಇರಲಿಲ್ಲ. ಅದು ಒಂಥರ ಏನೋ ದೊಡ್ಡ ಬಾವಿಗೆ ಸಮುದ್ರಕ್ಕೋಗಿ ಬಿದ್ದಾಗ ಏನು ಎತ್ತ ಅಂತ ಏನೂ ಗೊತ್ತಾಗಲ್ವಲ್ಲ. ಸೊ ಆ ಥರ ಆಗ್ಬಿಟ್ಟೈತೆ. ಅದು ನನ್ನ ಮನಸ್ಸಲ್ಲೇ ಐತೆ ಅದು. ಅದನ್ನೇ ಹೇಳ್ಕೊಳಕ್ಕೆ ಯಾರ ಹತ್ರ ನಾನು ಹೇಳ್ಕೊಂಡು ಇಲ್ಲ, ಹೇಳ್ಕೊಳಕ್ಕೆ ನಂಗೆ ಬರೋದು ಇಲ್ಲ. ಯಾಕಂದ್ರೆ ನಾನು ಯಾರ ಜೊತೆನೂ ಏನೂ ಅಷ್ಟಾಗಿ ನಾನು ಶೇರ್ ಮಾಡೋಕ್ಕೆ ಹೋಗೋದು ಇಲ್ಲ. ಯಾರಾದರೂ ಅಷ್ಟೇ ನಮ್ಮ ಅಮ್ಮನ ಜೊತೆನೇ ನಾನು ಶೇರ್ ಮಾಡಲ್ಲ. ಎಷ್ಟು ಬೇಕು ಅಷ್ಟೇ ನಾನು ಶೇರ್ ಮಾಡೋಕ್ಕೆ ಹೋಗೋದು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸಂಬಂಧ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಇನ್ನೇನು ಹಬ್ಬ ಬೇರೆ ಬರ್ತಾ ಇದೆ. ಸೊ ಫುಲ್ಲು ಜಾಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು ಆಲ್. ವಿಡಿಯೋ ನೋಡಿ